ದೇವನಹಳ್ಳಿ ಹತ್ರ ಇರೋ ಇನ್ನೊಂದು ಫಾರ್ಮಿಗೆ ಬಂದಿದ್ದೀವಿ ಇವತ್ತು. ಬೇರೆ ಬೇರೆ ಫ್ರೂಟ್ಸ್ ಗಿಡಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಒಂದ್ 2-3 ವಿಯೆಟ್ನಾಂ ಸೂಪರ್ ಅರ್ಲಿ ಜಾಕ್ ಫ್ರೂಟ್ ಇದೆ. ಮೈನ್ ಬಂದಿದ ತಕ್ಷಣ ಜಾಕ್ ಫ್ರೂಟ್. ವಿಯೆಟ್ನಾಂ ರೆಡ್ ಜಾಕ್ ಇದೆ. ರಂಬುಟಾನ್ ಇದೆ. ದಾಳಿಂಬ್ರೆ ಇದೆ. ಎಲ್ಲ ವಿತ್ ಇನ್ಫಾರ್ಮೇಶನ್ ಇದೆ ಬ್ರೋ. ಮಿಯಾಜಾಕಿ ಅಂತಿದೆ ನೋಡಪ್ಪ. ಮಿಯಾಜಾಕಿನೂ ಇಲ್ಲೇ ಇದೆ. ನಮ್ ರೆಡ್ ಮಿಯಾಜಾಕಿ ಇವಾಗ ಹೊಸದಾಗಿ ಆಡ್ ಆಗಿದ್ದಾರೆ. ಇವ್ರ ಜೊತೆ ಇದೇ ತರ ಮಿಯಾಜಾಕಿ ಒಂದ್ ಹಾಕ್ಬಿಡೋಣ. 5,000 ರೂಪಾಯಿ ಆಲ್ ಟೈಮ್ ಲೆಮನ್. ಆಲಿವ್ ಆಯಿಲ್, ಬಿಳಿ ನೇರಳೆ, ಕಾಫಿ ಲೈಮ್, ಬನಾನಾ ಸಪೋಟ ಅಂತೆ. ಹಿಂಗೆ ಈ ತರ ವೆರೈಟಿಗಳೇ ಹಾಕ್ಬೇಕಾಗಿರೋದು. ನಮ್ದು ಇದಾಗ್ರ ಅಲ್ಲ ಬಿಳಿ ನೇರಳೆ, ಮಿಲ್ಕ್ ಫ್ರೂಟ್ ಅಂತ ಫಿಗ್, ಲೀಚ್ ಕೂಡ ಇದಾವಂತೆ. ಲಿಚಿ, ಇವ್ರ ಮೇನ್ ಆಪಲ್ ಗುರು. ಇವ್ರದ್ದು ಮೇನ್ ಪ್ಲಾಮ್ ಫ್ರೂಟ್ ಅಂತ ಹಾಕೋರೆ. ಪ್ಲಮ್. ಹಾ, ತುಂಬಾ ಇದಾವೆ ಇವ್ರ ಹತ್ರ ಆಪ್ಷನ್ಸ್. ಸೊ ನಾವೀಗ ಬೇರೆ ತರ ಯಾವ್ದಿದೆ ನಾರ್ಮಲ್ ಫ್ರೂಟ್ ಗಿಂತ ಅಂತ ನೋಡಿ ಕೇಳಿ ತಗೊಂಡ್ ಹೋಗೋಣ. ಫಸ್ಟ್ ಅವ್ರನ್ನ ಮೀಟ್ ಮಾಡೋಣ. ಸಂತೋಳ್, ನಾನೆಲ್ಲ ಸಂತೋಷ್ ಅನ್ಕೊಂಡೆ. ನಾವು ಬಂದಿರೋದು ಬ್ಯಾಂಗ್ಳೂರ್ ನರ್ಸರಿ, ದೇವನಹಳ್ಳಿ ಹತ್ರ ಇದೆ ನೋಡಿ. ಎಲ್ಲ ಎಕ್ಸಾಟಿಕ್ ಫ್ರೂಟ್ಸೇ ಆಪ್ಷನ್ಸ್. ಲಾಂಗ್ ಮಲ್ಬೆರಿ, ಜಾಕ್ 33 ಅಂತ. ಜಾಕ್ 33 ಇನ್ನೊಂದು ಸುರಿ ನಾವು ಇಲ್ಲಿ ತಗೊಬೇಕು ಅಂತ. ವಿಯೆಟ್ನಾಂ ರೆಡ್ ಜಾಕ್ ಇದು ತಗೋಬೇಕು. ಇಂಥ ತಳಿ ತಗೊಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಈಗ ಜಾಕ್ ಫ್ರೂಟ್ 33 ನಾರ್ಮಲ್ಲು. ಸೊ ಐ ಥಿಂಕ್ ಜಾಕ್ 33 ಇದೇ ನಮ್ಗೆ ಬೇಕಾಗಿರೋದು. ಸರಿ, ಇದೇ ತಳಿನ ಕೊಟ್ಟಿದ್ದೀನಿ. ಇದು ಡೈನ್ ಸೂರ್ಯ ಗಿಡ ಇದು. ಮತ್ತು ಇದು ಬಂದು ನಿಮಗೆ ಮಲ್ಲಿಕಾ ಒಂದು ಅಲ್ಫಾನ್ಸ್ ಗಿಡ ಇದೆ. ಮತ್ತು ಅಲ್ಫಾನ್ಸ್ ಒಂದಿದೆ. ಮತ್ತು ನಿಮಗೆ ಸಪೋಟ ಒಂದಿದೆ. ಅದರಲ್ಲಿ ಸಪೋಟ ಒಂದು ಕ್ರಿಕೆಟ್ ಬಾಲ್ ಇದೆ. ಇನ್ನೊಂದು ಬಂದು ನಿಮಗೆ ಬನಾನಾ ಸಪೋಟ ಇದೆ. ಇದು ವಾಟರ್ ಆಪಲ್ಲು. ಇದು ಅಲಹಾಬಾದ್ ಸಫೇದ ನಾರ್ಮಲ್ ವೈಟ್ ಗೋವಾ ಬರ್ತದೆ. ಇದು ಸ್ವೀಟ್ ಸ್ಟಾರ್ ಫ್ರೂಟು. ಒಂದು ತೈವಾನ್ ಪಿಂಕು ಗೋವಾ. ಸರಿ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ಆದಿಲ್. ಬ್ಯಾಂಗ್ಳೂರ್ ನರ್ಸರಿಲಿದ್ದೀವಿ. ಸೊ ಎಲ್ಲನೂ ಒಂದು 2 ವೆರೈಟಿ ತೊಗೊಂಡಿದ್ದೀವಿ ಬೇರೆ ಬೇರೆ ಥರ. ನೋಡೋಣ, ತೊಗೊಂಡೋಗಿ ಇವತ್ತು ಹಾಕೋಣ ಹೊಲದಲ್ಲಿ. ನೆಕ್ಸ್ಟ್ ಎಕ್ಸಾಟಿಕ್ ಫ್ರೂಟ್ ಎಲ್ಲ ತುಂಬ ಎಕ್ಸಾಟಿಕ್ ಫ್ರೂಟ್ಸ್ ಇದೆ ಇಲ್ಲಿ. ಬಂದೆಲ್ಲನೂ ಒಂದೊಂದೇ ವೀಕೆಂಡಲ್ಲಿ ಬಂದು ತಗೋಣ ನೋಡಿ. ಗೋಡಂಬಿ, ಮಿಯಾಜಾಕಿನೂ ಇದೆ. ಅದಕ್ಕೆ ಬೇಡ ಇವೆಲ್ಲ ವೆರೈಟಿ ಟ್ರೈ ಮಾಡೋದು. ಬ್ಯಾಂಗ್ಳೂರ್ ನರ್ಸರಿಯಿಂದ ನಮ್ಗೆ ಬೇಕಾಗಿರೋ ಅಷ್ಟು ಸ್ಟಾರ್ಟಿಂಗ್ ಗಿಡಗಳನ್ನೆಲ್ಲ ತಗೊಂಡು ನೋಡಿ ಎಲ್ಲ ಲೋಡ್ ಮಾಡ್ಕೊತ ಇದ್ದೀವಿ. ಕೋಕೋನಟ್ ಪ್ಲ್ಯಾಂಟ್ ಆದಮೇಲೆ ಫಸ್ಟ್ ಫ್ರೂಟ್ಸ್ ಕಾಂಬಿನೇಷನ್. 2, 6, 8 ಗಿಡ ಅಲ್ಲ, 9, 10 ಗಿಡ. ಯಾವ್ದಪ್ಪ? ಜಾಕ್ ಫ್ರೂಟ್ 2, ಮ್ಯಾಂಗೋ 2, ಸಪೋಟ 2,
ವಾಟರ್ ಆ್ಯಪಲ್ಲು ಒಂದು 2 ಇದೆಯಾ, ತೈವಾನ್ ಪಿಂಕು, ತೈವಾನ್ ಪಿಂಕ್ ಒಂದಿದೆ, ಗಾವಾ ಒಂದಿದೆ, ಸ್ಟಾರ್ ಫ್ರೂಟ್ ಒಂದಿದೆ. 2 ಸಪೋಟ, 10 ಗಿಡ ಇವಾಗ ಗಿಡ ತಗೊಂಡಿದ್ದೀವಿ. ರೆಡಿ ನೋಡೋಣ, ನಮ್ಮ ಫಾರ್ಮ್ಗೆ ತೊಗೊಂಡೋಗಿ ಸಹೋದರ ಸಿರಿ ಫಾರ್ಮ್ಗೆ ನೀಡೋಣ ಬನ್ನಿ. ಇದಿಷ್ಟಕ್ಕೂ ಆಗಿದ್ದು 2000 ರೂಪಾಯಿ. ನಮ್ಮ ಅಕ್ಕು ಅವ್ರ ಜೊತೆ ಬಂದಿದ್ದೀವಿ. ನೋಡಿ ಅಕ್ಕು ಅವ್ರು ವಿಡಿಯೋ ಮಾಡಿರಿ ಅಂತಾರೆ, ನಾಚ್ಕೊತವ್ರು ಇಲ್ಲೇ. ಹಾಯ್ ಗಾಯ್ಸ್, ಬಾಯ್ ಬಾಯ್. ಗಿಡಗಳು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಊರ ಕಡೆ ಫಾರ್ಮ್ಗೆ. ನೋಡಿ ಹಿಂದೆಗಡೆ ಗಿಡಗಳೆಲ್ಲ ರೆಡಿ ಇದೆ. 10 ಗಿಡ ರೈಟ್ಗೆ. ಈಗ ಹೇಳಿದ್ರಲ್ಲ ಈ ಡೈಲಾಗ್ ಮಾತ್ರ ಹಾಕ್ತೀವಿ ಅಷ್ಟೇ, ಕೆಟ್ ಮಾಡಬೇಡ್ರಿ ಅನ್ನೋದನ್ನ ನೋಡಿ. ಎಲ್ಲ ಶನಿಕೆ ತಗೊಳಕ್ ಬಂದವ್ರು ಇವರು. ಹಳೆ ಹುಲಿ ಶನಿಕೆ ಕೊಡಿಸ್ತಾವ್ರೆ ನಮ್ಗೆ. ₹300 ಅದು. ನಮ್ಮ ಅಶೋಕ್ ಅವರು ಬಂದು ನಮಗೋಸ್ಕರ ಎಷ್ಟು ಹೆಲ್ಪ್ ಮಾಡ್ತಾವ್ರೆ ನೋಡ್ರಿ. ಗುಂಡಿ ತೆಗೆದು ಕೊಡ್ತಾವ್ರೆ. ಇವರೆಲ್ಲರ ಪರಿಶ್ರಮ ಮುಂದಕ್ಕೆ 1 ವರ್ಷ ಆದಮೇಲೆ ಕಾಣುತ್ತೆ. ನೋಡೋಣ, ಏನೇ ಇದ್ರಿ ಎಲ್ಲ ಈಗ ಏನಂದ್ರೆ ಎಲ್ಲೆಲ್ಲಿ ಸ್ವಲ್ಪ ಹಲಸು ಮಾವಿನ ಮರ ಇಡೋದನ್ನ ಅಂತ ಪ್ಲಾನ್ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಯಾವ ಗಿಡ ಇಡೋಣ ಹೇಳಿ. ಇವಾಗ ನಮ್ಮ ಪ್ಲ್ಯಾನಿಂಗ್ ಏನಂದರೆ, ಇಲ್ಲಿ ತೆಂಗು ಮಧ್ಯೆ ಯಾವುದು ಮಧ್ಯೆ ಅಂದರೆ ಹಿಂಗೆ ಲೈನ್ ಬೇಡ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಕ್ರಾಸಿಂಗಲ್ಲಿ ಒಂದು ಗಿಡ ಬರಲಿ ಅಂತ ಇಲ್ಲಿಗೊಂದು ಮಾವಿನ ಮರ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಮಾವಿನ ಮರ, ಇಲ್ಲಿ ಒಂದು ಮಾವು. ಸೊ ಅಲ್ಲಿಂದ ಇಷ್ಟು. ಸೊ ನಾವು ತಂದಿರೋ ಮಲ್ಲಿಕಾ ಮತ್ತು ಅಲ್ಫೋನ್ಸಲ್ಲಿ 2ರಲ್ಲಿ ಒಂದೊಂದು ಇಲ್ಲಿ ಇಡ್ತೀವಿ. ನಾನು ಗಿಡಗಳು ಇಟ್ಬಿಡ್ತೀನಿ. ಹಾಂ, ಸೊ ಬೆಟರ್ ಗಿಡ ತಂದಿಕ್ಬಿಡು. ಯಾವಿವು? ಅಲ್ಫಾನ್ಸೋ ಮತ್ತು ಮಲ್ಲಿಕಾ ಮಾವನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ತೊಗೊಂಡೋಗಿ ಎಲ್ಲಿಡಬೇಕು ಅಂತ. ನಾನು ಜಾಕ್ ಫ್ರೂಟ್ ಎತ್ಕೊಂಬರಲ್ಲ. ಗ್ಯಾಂಗ್ ಸೂರ್ಯ. ಒಂದೊಂದೇ ಎತ್ಕೊಂಡ್ರು ಪರವಾಗಿಲ್ಲ. ಈಗ ಫಸ್ಟ್ ಗಿಡ ನೆಡ್ತಾ ಇದ್ದೀವಿ. ಬೇವಿನ ಹಿಂಡಿ, ಸ್ವಲ್ಪ ಬೇವಿನ ಹಿಂಡಿ ಹಾಕಿ ಎಲ್ಲ ಗಿಡಕ್ಕೂ ಬೇವಿನ ಹಿಂಡಿ ಬರೋ ಥರ ಇಡ್ರಿ. ಜೈ ಆಂಜನೇಯ. ಭಾಳ ಹೈಟ್ ಆತನ. ಕೆಳಗೆ ಮಣ್ಣಿನ ಸ್ವಲ್ಪ ಹಾಕ್ರಿ, ಮತ್ತೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ ಸುತ್ತ ಸುರಿ ಪಾತಿ ಥರ ಆಗುತ್ತಲ್ಲ ಸೈಡ್ಗೆ, ಹಂಗೆ ಮಾಡ್ಕೊಳ್ರಿ. ಓಕೆ, ಇರಲಿ ಸ್ವಲ್ಪ ಲೂಸ್ ಮಣ್ಣು ಇರಲಿ. ಹಿಂಗೆ ಬಡ್ಡೆ ಹಾಕಿ ಬರ್ರಿ. ಅಲ್ಲ ಅದೇ ಲೂಸ್ ಮಣ್ಣು ಒಳಗಡೆ ಇರಲಿ. ಅಂದರೆ ಅದು ಬೇವಿನ ಹಿಂಡಿ ಹಾಕೈತಲ್ಲ ಅದು ಮೇಲೆ ಬರಲಿ ಅಂತ. ಸ್ವಲ್ಪ ಆಳ ತೆಗೆದು ಹಿಂಗೆ ಲೂಸ್ ಮಾಡಿ ಇಟ್ಟಾಗ ಬೇರೆ ಬಿಟ್ಕೊಳಕ್ಕದು. ಸಪೋರ್ಟ್ಗೆ ಸುರಿ ಇವಾಗೇನು ಹೇಳ್ಬೇಕಿತ್ತು. ಇದಕ್ಕೇನು ಬೇಡ ಬ್ರೋ, ಇದು ಚಿಕ್ಕದೈತೆ ನಡೀತದೆ. ಇದಕ್ಕೆ ಈಗ ಯಾವ್ದಾರ ಅಲ್ಲಿ ತಂದಿದ್ದೊಂದು ಇಟ್ಬಿಡೋಣ ಬೇಕಿದೆ. ಸರಿ ಹೋಗಿ ಬ್ರೋ, ವೇಟ್. ಹಂಗೆ ಎರಡು ಹಿಂಗೆ ಕಟ್ಟವ್ರಿದ್ರೆ ಕಟ್ಟ್ರಿ. ಇದಕ್ಕೆ ಹಿಂಗೆ ಕಟ್ಟೋದೇನು ಬೇಡ, ಇದು ಆಲ್ರೆಡಿ ಇದು ಐತಲ್ಲ. ಇರಲಿ ಬಿಡಿ, ಬೇಕಿದ್ರೆ ದೊಡ್ಡದಾದ್ಮೇಲೆ ಕಟ್ಟಿ. ಇದಕ್ಕೆ ನಡೀತೈತಿ. ಹಾಂ, ಇದಕ್ಕೆ ನಡೀತೈತಿ. ಬಕೆಟಲ್ಲಿ ತಗೊಬಂದು ಹಾಕಿದ್ರು ಆಗತ್ತೆ. ಇದು ಅದು ಎಲ್ಲೈತಿ ಬ್ರೋ ಸನಿಕೆ? ದೊಡ್ಡದಾದ್ಮೇಲೆ ಮಾಡ್ತೀರಾ ಹಿಂಗೆ ಬಿಡೋದು ನಾವು? ಇಲ್ಲ ಕಟ್ ಮಾಡಿ. ಎಲ್ಲೈತಿ ಸನಿಕೆ? ಅಲ್ಲಿ ನೋಡ್ರಿ ನಮ್ಮ ಲೈನು. ಇವಾಗ ತೆಂಗಿನ ಹೆಂಗೋ ಇನ್ನೂ ತ್ಯಾವ ಹಂಗೆ ಇದೆ. ಸೊ ಈಗಿರೋ ಇಡ್ತಾ ಇರೋ ಗಿಡಗಳಿಗೆ ಫಸ್ಟು ನೀರು ಹಾಕೋಣ ಅಂತ. ಬರುತ್ತೆ ಫಸ್ಟ್ ಇಟ್ಟಿರೋ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬಿಡೋಣ.
ಕಾಯ್ತಾ ಇರಿ ನೀರು ಬರ್ತೈತೆ. ಫಸ್ಟ್ ಇಟ್ಟಿರೋ ತೆಂಗಿನ ಗಿಡದ ಜೊತೆ ಇವತ್ತು ನಾವು ನೆಟ್ಟಿರೋ 10 ಗಿಡ ಯಾವ್ಯಾವುದು ಅಂತ ನೋಡ್ಕೊಂಬರೋಣ. ನೋಡಿ, ಈ ತೆಂಗಿಗೂ ಮಿಡ್ಲಲ್ಲಿದೆ ಹಲಸು. ಇದು ಬಂದು ಜಾಕ್ ಡ್ಯಾಂಗ್ ಸೂರ್ಯ. ಅದು ಬಿಟ್ಟರೆ ಇನ್ನೊಂದು ತೆಂಗು, ಮತ್ತು ಆ ಕಡೆ ಮಧ್ಯೆ ತೈವಾನ್ ಗ್ವಾವಾ ಹಾಕಿದ್ವಿ. ನೆಕ್ಸ್ಟು ಕಮರ್ಷಿಯಲ್ ಯೂಸ್ ಹಾಕಿ ಮುಂಚೆ ಟ್ರೈ ಮಾಡೋಣ ಅಂತ. ಸೊ ಇದು ಬಂದು ಮಲ್ಲಿಕಾ ಮ್ಯಾಂಗೋ. ಆಮೇಲೆ ಇದೇ ತೆಂಗು ಮತ್ತು ಇನ್ನೊಂದು ತೆಂಗು ಮಧ್ಯೆ ಇದು ವಾಟರ್ ಆಪಲ್ಲು. ಇದು ಬಂದು ಸೀಬೆ. ಇದು ಅಲಹಾಬಾದ್ ವೈಟ್ ಅಂತೆ. ಆಮೇಲೆ ಇಲ್ಲಿ ನೋಡಿ, ಇದು ಬಂದು ಸಪೋಟ. ಸೇಮ್ ಇದೇ ಲೈನಲ್ಲಿ ನೋಡಿ, ಇವಾಗ ಇಲ್ಲಿ ಇನ್ನೊಂದಿದೆ ಮಧ್ಯದಲ್ಲಿ. ಇದು ಬಂದು ಸ್ಟಾರ್ ಫ್ರೂಟು, ತಾಯಿ ಸ್ವೀಟ್ ಸ್ಟಾರು. ಇದು ಮಲ್ಲಿಕ ತೋರಿಸ್ನಲ್ಲ. ಸೊ ಇದೇ ಲೈನಲ್ಲಿ ಇನ್ನೊಂದು ಮಾವಿದೆ. ಇದು ಬಂದು ಅಲ್ಫೋನ್ಸೋದು. ಓಕೆ, ಸೇಮ್ ಇಲ್ಲೂ ಈ ಲೈನಲ್ಲಿ ಇನ್ನೂ ಚಿಕ್ಕದು 2 ಗಿಡ ಬರುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ಸೀಬೆನ ತೈವಾನ್ ಪಿಂಕಿ ತೋರಿಸಿದ್ದಾನ ಅದು. ಇದು ಇನ್ನೊಂದು ಸಪೋಟ. ಆ್ಯಂಡ್ ದೆನ್ ಇಲ್ಲೊಂದಿದೆ ಹಲಸು. ಇದು ಯಾವ ಹಲಸು? J33 ಇರ್ಬೇಕಿದು ಹಲಸು. ಅಲ್ಲಿರೋದು ಇದು ಅವಾಗೆ ತೋರಿಸಿದ್ದು ಜಾಕ್ ಡ್ಯಾಂಗ್. ಸೊ 10 ಗಿಡ ಕರೆಕ್ಟಾಗಿ ಅಳತೆ ಮಾಡಿ ಇಟ್ಟಿದ್ದೀವಿ. ನೋಡೋಣ ಎಲ್ಲ ಹೆಂಗೆ ಮುಂದೆ ಬರುತ್ತೆ ಅಂತ. ಒಂದು ಶೇಡ್ ತೆಂಗಿನ ಮರಗಳು ಮತ್ತು ಶೇಡ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಲೆಕ್ಕಾಚಾರದಲ್ಲಿ ಇಟ್ಟಿದ್ದೀವಿ. ಲೆಟ್ಸ್ ಸಿ. ಮುಂದಿನ ವಾರ ಬರ್ತಾ 3 ದಿನಕ್ಕೊಂದು ಸರಿ ನೀರು ಬಿಡಬೇಕು ಇವಕ್ಕೆಲ್ಲ ಸ್ಟಾರ್ಟಿಂಗು. ಆಮೇಲೆ ಪಿಕಪ್ ಆಗ್ತವೆ.